ನನ್ನ ಹೆಂಡತಿ ಆಷಾಢಕ್ಕೆ ಹೋಗ್ತಾ ಇದ್ದಾರೆ ಮನೆಗೆ ಅಂತ. ತೆಗೆದು ಗೀ ರೈಸ್, ಇದು ಕ್ಷೀರ. ಖುಷಿ ಆಯ್ತು ನಿಮ್ಮ ಮನೆಗೆ ಬಂದು ನಮಗೆಲ್ಲರಿಗೂ. ಎದ್ದೇಲ ಈಗೆಲ್ಲ ಕಿರಿಕಿರಿ ಮಾಡಿ ನನ್ನನ್ನು ಎಬ್ಬಿಸಿದ್ರು. ಇನ್ನು ಹೋಗ್ಬೇಕು, ಇವಾಗ ಏನು ಮಾಡ್ತಿದ್ದಾಳೆ ಅಂತ ನೋಡುವ. ಇವಳು ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ದಾಳೆ. ಈಗ ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡ್ತಿದ್ದಾಳೆ. ನಾನೀಗ ಅವರೆಲ್ಲ ಅಡಿಗೆ ಮಾಡ್ತಿದ್ದಾರೆ, ನೋಡುವ. ವಡೆ ಏನೋ ಮಾಡ್ತಿದ್ದಾಳೆ, ಪರಿಮಳ ಬರ್ತಾ ಇದೆ, ನೋಡ್ತೇನೆ. ಏನಾಯ್ತಾ ವಡೆ? ಏನಾಯ್ತು? ಆಗಿದೆಯಾ? ಎಲ್ಲಿ? ವಡೆ ತಿನ್ಬೇಕಾ ಅಂತ? ಓ, ತುಂಬ ಇದೆಲ್ಲ ಮಾಡಿಟ್ಟಿದ್ದೀರ ವಡೆಗೆ. ಇದನ್ನಿನ್ನು ಇದರಲ್ಲಿ ನಿಂಗೆ ಗೊತ್ತಲ್ಲ, ಇದರಲ್ಲಿ ಹೀಗೆ ಮಾಡಿ ಹೀಗೆ ನೋಡಿ ವಡೆ ಆಯಿತು. ಈಗ ವಡೆ ಸ್ವಲ್ಪ ಮಾಡಿ ಮಾಡಿ ಇವರಿಗೆ ಸಾಕಾಯಿತು. ಹಾಗೆ ಸ್ವಲ್ಪ ಹೊತ್ತು ರೆಸ್ಟಲ್ಲಿದ್ದಾರೆ ಈಗ. ನೋಡಿ ಒಳ್ಳೆ ವಡೆ ನೋಡಿ, ಈ ನೋಡಿ ನೋಡಿ ವಡೆ ನೋಡಿ. ಇದನ್ನು ಕ್ರಿಸ್ಪಿಯಾಗಿ ತೆಗೆದು ತಿನ್ನೋದು ಚಂದಕ್ಕೆ. ಈಗ ಅಷ್ಟೇನು ಸ್ವೀಟ್ ಏನಿಲ್ಲ, ಟೇಸ್ಟ್. ಇದು ಕೋಳಿ, ನಾಟಿ ಕೋಳಿ ಒಟ್ಟಿಗೆ ತಿನ್ನುವಾಗ ಟೇಸ್ಟ್ ಆಗುತ್ತೆ, ಸೂಪರ್ ಆಗುತ್ತೆ ನೋಡಿ. ಈಗ ವಡೆ ಬಂದಿದೆ, ನಾವೆಲ್ಲ ತಿಂತಾ ಇದ್ದೇವೆ. ತಿನ್ನುವಾಗ ವಿಡಿಯೋ ಮಾಡಲಿಕ್ಕೂ ಆಗ್ತಾ ಇಲ್ಲ, ಯಾಕಂದರೆ ಈಗ ತುಂಬ ಇಂಟ್ರೆಸ್ಟಲ್ಲಿದ್ದಾರೆ, ತಿಂತಾ ಇದ್ದಾರೆ ನೋಡಿ. ಏಯ್ ಏಯ್ ಈಗೆಲ್ಲ ತಿಂತಾ ಇದ್ದೇವೆ. ಅಂದರೆ ಇದು ನಿಜವಾಗಿ ಗೆಸ್ಟಿಗೆ ಅಂತ ಮಾಡಿದ್ದು. ಈಗ ಏನಾಯ್ತಂದರೆ ಸ್ವಲ್ಪ ಇದಂದರೆ ಗೆಸ್ಟಿಗೆ ಅಂತ ಮಾಡಿದ್ದು ನಿಜವಾಗಿ. ಆದರೆ ಸ್ವಲ್ಪ ತಿಂದು ನೋಡುವ ಅಂತ, ಬೆಳಿಗ್ಗೆ ಬೆಳಿಗ್ಗೆ ಇದನ್ನೇ ತಿನ್ನುವ ಅಂತ ನಾವು ಪ್ಲ್ಯಾನ್ ಮಾಡಿದ್ದು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಏನಿಲ್ಲ, ಸುಲಭ. ಇನ್ನು ಬೆಳಗ್ಗೆ ಸ್ವಲ್ಪ ಫ್ರೀ ಮಾಡಿ, ಸಂಡೇನದು. ಬೇಕಾದ್ರೆ ನನ್ನ ಮೊದಲನ ವೀಡಿಯೋ ಇದೆಯಲ್ಲ, ಅದರಲ್ಲೆಲ್ಲ ಡೀಟೇಲ್ ಆಗಿದೆ, ಏನೆಲ್ಲ ಹಾಕಬೇಕು, ಹೇಗೆಲ್ಲ ಮಾಡಬೇಕಂತ. ಡೌಟ್ ಇದ್ದರೆ ಕೇಳಿ, ನಾನು ಹೇಳಿಕೊಡುವ. ಮಾಡಿ ಎಲ್ಲ ತಿನ್ನಿ. ಮತ್ತು ಎಂತ, ಎಷ್ಟು ಕೆಲಸ ಮಾಡುವುದು, ಹಣ ಮಾಡುವುದು, ಎಂತೆಲ್ಲ ತಿಂದು ಸಾಯುವುದು ಒಂದು ದಿನ ಅಷ್ಟೇ, ಜಾಲಿ. ಈಗ ಇಲ್ಲಿ ಏನೋ ಜ್ಯೂಸಿಗೋಸ್ಕರ ರೆಡಿ ಆಗ್ತಾ ಇದೆ. ಈಗ ಇದು ಏನಂದರೆ ಬೊಂಡ ನೋಡಿ, ಫ್ರೆಶ್ ಬೊಂಡ ಊರಿನದ್ದು. ಈಗ ಅದನ್ನು ಕೆತ್ತಾ ಇದ್ದಾರೆ ನೋಡಿ, ಎಲ್ಲ ರೆಡಿ ಮಾಡಿದ್ದಾರೆ. ಇನ್ನು ಅದು ಅವರಿಗೆ ಕೊಡಲಿಕ್ಕೆ, ಅಂದರೆ ಇದನ್ನು ಕಟ್ ಮಾಡಿ ಒಂದು ಗ್ಲಾಸಲ್ಲೆಲ್ಲ ಹಾಕಿ ಮತ್ತು ಅದನ್ನು ಕೊಡುವ ಅಂತ ಅವರಿಗೆ. ಅದು ಫ್ರೆಶ್ ಆಗಿರುತ್ತಲ್ಲ. ಮತ್ತು ಈಗ ಆರ್ಟಿಫಿಷಿಯಲ್ ಜ್ಯೂಸ್ ಎಲ್ಲ ಮಾಡೋದಕ್ಕಿಂತ ಹೀಗೆ ಬೊಂಡ ಕೊಟ್ಟರೆ ತುಂಬ ಫ್ರೆಶ್ ಆಗಿರುತ್ತೆ, ಮತ್ತು ಒಳ್ಳೆಯದು ನೋಡಿ. ಬೊಂಡ ಈಗ ಹೋಗಿ ಮಾಡಿದ್ದು ಮಾಡಿ ಎಲ್ಲ ಇದಕ್ಕೆ ಹಾಕ್ತಾರೆ. ಇದೆಲ್ಲ ಹಾಕ್ತಾರೆ. ಇನ್ನು ನೋಡಿ, ನಮ್ಮ ಕೋಳಿ ಎಲ್ಲ ಇಲ್ಲಿ ರೆಸ್ಟ್ ತೆಗೀತಾ ಇದೆ. ಅದಕ್ಕೆ ಹೆದರಿಕೆ ಆಗ್ತಾ ಇದೆ, ನಾವೇನಾದರೂ ಅದನ್ನು ಸಾರು ಮಾಡಿ, ನಾಟಿ ಕೋಳಿ ಸಾರು ಮಾಡ್ತೇವೆ ಅಂತ. ಇದೆಲ್ಲ ತಾಯಿಯದ್ದು ಗಾರ್ಡನಿಂಗ್ ನೋಡಿ, ಎಲ್ಲ ಗಾರ್ಡನಿಂಗ್ ಮಾಡಿದ್ದಾರೆ ತಾಯಿ. ಇಲ್ಲಿ ಕೂಡ ಇಲ್ಲಿ ಕೂಡ
ಕೋಟೆಯಲ್ಲುಂಟು ಕೋಟೆಯಲ್ಲಿದೆ ವಿಡಿಯೋ ಅನ್ಕೋ ಬರೋಡ ಕ್ಯಾಮರಾ ನೆವರ್ ಡೈಸ್ ಥ್ಯಾಂಕ್ ಯು ವಿಡಿಯೋಗ್ರಾಫಿ ನಮ್ಮ ಲಾಗ್ ಬನ್ನಿ ಲಾಗ್ ಮಣ್ಣಿ ನಮ್ಮ ಫ್ಯಾನ್ ಸೇಮ್ ಸ್ವಲ್ಪ ಶೂಟಿಂಗ್ ಚಂಡ್ಯ ಒಂದಿಲ್ಲ ವ್ಲಾಗ್ ಅಲ್ಲಿ ಬರ್ತೀಯ ನೋಡು ಹೌದಾ ಮರ ಬಿತ್ತ ತಿನ್ನಿಲ್ಲ ತರ್ತಾರ ಅಟ್ಟಿಗೆ ಹೋದದ ನೀವು ಮೊನ್ನೆ ಕುಚಿ ಬಲ್ಲಿ ಮೇನ್ ಸಬ್ಸ್ಕ್ರೈಬರ್ ಯಾವಾಗ ನೋಡ್ತಾ ಇರ್ತಾನೆ. ಈಗ ನಾಚಿಗೆ ಆಗ್ತಾ ಇದ್ದೇವೆ ನೋಡಿ ಅವನಿಗೆ ಸ್ಪೆಲ್ಲಿಂಗ್ ಕೂಡ ಗೊತ್ತುಂಟು ಹೇಳು. ಇನ್ನೊಮ್ಮೆ ಹೇಳು. ನೋಡಿದ್ದೀಯಾ? ಬ್ಲಾಗಿನ ಹೆಸರೇನು? ಪತ್ರೊಡೆ ನೋಡಿ ಮಾಡಿ ತಿಂದ್ಯಾ? ಮತ್ತೆ ಯಾವುದು ನೋಡಿದ್ದಿ? ಮದುವೆ ನನ್ನ ಮದುವೆ ಅಂತೆ. ಮತ್ತೆ ನಮ್ಮ ಪ್ರಪೋಸಲ್ ಫಿಕ್ಸ್ ಆಗ್ಲಿಕ್ಕೆ ಅವರೇ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ. ಸಿಂಚು ಪ್ರತ್ಯೇಕ ಜೇಕೆ ಅಂತಲೇ Happy birthday to you. Happy birthday to you. Patyanti. Happy birthday to you. Happy birthday to you. ಇವರು ನಮ್ಮ ಪ್ರಪೋಸಲ್ ಎಲ್ಲ ಸೆಟ್ ಮಾಡಿದವರು ಎಲ್ಲ ನಮ್ಮನ್ನು ಫಸ್ಟ್ ಕನೆಕ್ಟ್ ಮಾಡಿದ್ದು ಇವರೇ. ಇವರಿಂದಲೇ ಎಲ್ಲ ಮದುವೆ ಹಾಗೆ. ಮಡಿಕೇರಿ ಅವರು ವೆಲ್ಕಮ್. ಇವರು ನನ್ನ ಅತ್ತೆ ಸಿಂಚು ನಮ್ಮ ಮನ್ನಿ. ಇದು ನನ್ನ ಚಿಕ್ಕಪ್ಪನ ಮಗ, ಅಂದ್ರೆ ಸಿಂಚಿನ ಮಾಮನ ಮಗ. ನೋಡಿ ಮೊನ್ನೆ ಕೇಕ್ ತಿನ್ನೋದರಲ್ಲಿ ಬಿಸಿ. ಕೇಕ್
ಕೇಕ್ ಫ್ರೆಶ್ ಇದೆ ಕೇಕ್. ಇನ್ನು 4 ಎಷ್ಟು ಬಂದಿದೆ ಅಂದ್ರೆ ಇದೊಂದು ಪಕ್ಷಿ ಇದು ಇಲ್ಲಿಗೆ ಬಂದಿದೆ ಈಗ ನೋಡಿ. ಇದು ಬಂದಿಲ್ಲ ಏನಾದ್ರು ತಿನ್ಲಿಕ್ಕೆ ಬರುವುದು. ಇದು ಗೀ ರೈಸ್, ಇದು ಕ್ಷೀರ, ಇದು ಸಲಾಡ್. ಕ್ಷೀರ ಈಗ ನೋಡಿ ಮಾಡಿದ್ದು, ಇದು ನಾಟಿ ಕೋಳಿ, ಕಬಾಬ್, ಇದು ವಡೆ, ಮತ್ತೆ ಇದು ಉಪ್ಪುಗರಿ, ಇದು ಚಿಕನ್ ಸುಕ್ಕ ಟೈಸರ್ನದ್ದು, ಇದು ನಾಟಿ ಕೋಳಿ ಅದು, ಮತ್ತೆ ಉಪ್ಪಿನಕಾಯಿ, ಇದು ಬೊಂಡ ಬಾಯಿ. ಇದೆಲ್ಲ ರೆಡಿ ಮಾಡ್ತಾ ಆಗಿದೆ, ರೆಡಿ ಆಗಿ. ಅದು ನಿಮ್ಮ ಬ್ಯಾಗ್ ಅಲ್ಲಿ ಎಂತ ಹೀಗೆ ಹೋಗುದು? ಅವಳಿಗೆ ಕನ್ನಡ ಗೊತ್ತಿಲ್ವಾ ಅಂತ ನಾಚಿಕೆ ಆಗ್ಬೇಕು. ಎಂತಕ್ಕೆ ನಿನ್ನ ತಮ್ಮ ಕೂಗುದು? ಗೊತ್ತಿಲ್ಲ ನನಗೆ, ಗೊತ್ತಿಲ್ಲ. ನಿನಗೆ ಕನ್ನಡ ಗೊತ್ತುಂಟಲ್ಲ, ನೀವು ಮಾತಾಡ್ತೀಯಲ್ಲ ಶಾಲೆಯಲ್ಲೆಲ್ಲ? ಮಾತಾಡ್ತೀಯಲ್ಲ? ಹೇಗೆ ಫುಲ್ ಗೊತ್ತಿದೆಯಾ ಅಲ್ಲ ಸ್ವಲ್ಪ ಗೊತ್ತಿರೋದಾ? ಕನ್ನಡ ಫುಲ್, ಇಂಗ್ಲಿಷ್ ಸ್ವಲ್ಪ. ಕನ್ನಡ ಫುಲ್ ಗೊತ್ತಿದೆ. ಮತ್ತೆ ಹೇಗೆಲ್ಲ ಕತೆ ವಿಶೇಷ? ಇದು ಹೊಸ ಬಟ್ಟೆ ಎಲ್ಲಿಂದ? ಅದು ಅಪ್ಪನ ಅಪ್ಪ ಎಲ್ಲಿಂದ ಅಂತ ಇರ್ಲಿಲ್ಲ. ನಿನಗೆ ಯಾವಾಗ ಇನ್ನು ಶಾಲೆ? ನಾಳೆ ನಾಳೆ ರಜೆ. ಅದ ಹುಣ್ಣ ಸಣ್ಣ ಸಣ್ಣದು ನಾಳೆ ಬರ್ಸಕ್ಕೆ ರಜೆ ಸಿಕ್ಕಿದೆ. ಇಲ್ಲ. ಸತ್ಯ. ಇದು ಬಚ್ಚಿರೆಯನ್ನು ಕಾವಲೆ ಹಾಕ್ಬೇಕು. ಒಂದು ಕಾವಲಿಗೆ ಎಷ್ಟು? 20. ಇವರೇ ಕೊಯ್ದು ತಂದರೆ ವೀಳ್ಯದೆಲೆ ನಮ್ಮಲ್ಲಿ ಆಗುತ್ತೆ. ಹೌದು, ನೀವು ಸಹ ಬನ್ನಿ. ಹತ್ತಿಡಬೇಕಾ? 19, 20. ಒಂದು ಸುಡಿಗೆ ಎಷ್ಟು ಕಾವಲೆ? ಒಂದು ಸುಡಿಗೆ 4 ಕಾವಲೆ. ಕಾವಲೆಯಲ್ಲಿ ಎಷ್ಟಿಲ್ಲ? ಇರೋದಿಲ್ಲ. ಮುಂಚೆ 25 ಇತ್ತು, ಈಗ 20 ಮಾಡಿದ್ದಾರೆ. 3 ಟಿಶ್ಯೂ ಇಟ್ಟುಂಟು. ಲೆಕ್ಕ ಎಲ್ಲ ಇದರಲ್ಲಿ 20 ಎಲೆ. ಒಂದು ಕಾವಲೆಗೆ 4, ಒಂದು ಸುಡಿಗೆ 4 ಕಾವಲೆ. ಒಂದು ಸೂಡಿಗೆ 4 ಕಾವಲೆ. ಒಂದು ಕವಲೆಯದ್ದು 20 ಎಲೆ. ಈಗ ಒಂದು ಕವಲೆ, 2 ಕವಲೆ, 3 ಕವಲೆ ಆಯ್ತು. 3 ಕವಲೆ ಆದ್ರೆ ಒಂದು ಸುಡಿ ಆಯ್ತು. 1, 2, ಈಗ 50 ರೂಪಾಯಿ ಉಂಟು ಮಾರ್ಕೆಟ್ ಅಲ್ಲಿ. ಮುಂಚೆ 2 ರೂಪಾಯಿ, 3 ರೂಪಾಯಿ ಸುಡಿಗೆ. ನನ್ನ ಅಜ್ಜಿ ಮನೆಯಲ್ಲೇ ಇದೆ. ಯಾರು ಕೃಷಿಗೆ ಅಷ್ಟು ನಮ್ಮ ಮಾವನಿಗೆ ನಾವು ಸಣ್ಣದಿರುವಾಗ ಕೊಯ್ದು ಕಾವಲೆ ಹಿಡಿದು ಕೊಡುದು. ನಮಗೆ ಒಂದು 2 ರೂಪಾಯಿ ಹುಡುಗಾಡ್ಲೆ ಸಿಟಿ ಲೈಫ್ ಅಷ್ಟೇ. ಅಲ್ವಾ? ಇವರು ಪೊಲೀಸ್ ಇದ್ದಿ ನಮ್ದು. ಕ್ರೈಮ್ ಡಿಪಾರ್ಟ್ಮೆಂಟ್ ಸಂಪ್ಯ. ಈಗ ಮಾಡಿ ಸುಡಿ ಮಾಡುದು. ಸ್ವಲ್ಪ ಮಿಸ್ಟೇಕ್ ಆಗಿದೆ. ಅಷ್ಟು ಅನುಭವ ಇಲ್ಲ. ಇದು ನೋಡಿ, ಈಗ ಇವರು ಸೆಟ್ ಮಾಡಿ ಇಟ್ಟಿದ್ದಾರೆ. ಇದು ಒಂದು ಸೂಡಿ ಅಂದ್ರೆ ಈಗ ಕಾಣ್ತದೆ ನೋಡಿ. ಇದರಲ್ಲಿ 1, 2, 3, 4 ಕವಲೆ ಇದೆ ಇದರಲ್ಲಿ. ಒಂದರಲ್ಲಿ 25, 20. ಈಗ 80 ಪೀಸಸ್ ಇದೆ ಇದರಲ್ಲಿ. ಮಾರ್ಕೆಟ್ ಅಲ್ಲಿ ಸೇಲ್ ಆಗುತ್ತೆ. ಬಾಲೆಲ್ಲ ಹಾಕುದು. ಈಗ ರಬ್ಬರ್ ಇರುದು ನಮ್ಮ ಹತ್ರ. ಇನ್ನೊಂದು ಕವಲೆ, ಇದೊಂದು ಕವಲೆ. ಇದು ಒಡೆ ಮತ್ತು ಕೋಳಿ, ನಾಟಿ ಕೋಳಿ. ಗಿರಿಗೋಡು ಸ್ಪೆಷಲ್ ನಾಟಿ ಕೋಳಿ ಅಂತ. ಅದ ನಾಟಿ ಕೋಳಿ ಉಂಟು. ಸ್ವಲ್ಪ ಚಿಕನ್ ಕರಿ ಮಾಡಿದ್ದಾರೆ. ಮತ್ತೆ ಇದು ನಿನ್ನೆಯ ಪದಾರ್ಥ. ಇದು ಸ್ವಲ್ಪ ಇದು ಇಲ್ಲಿ ಕೂಡ ಮಾಡಿಟ್ಟಿದ್ದಾರೆ ನಾಟಿ ಕೋಳಿ. ಇದರಲ್ಲಿ ಹೊಳೆಯಲ್ಲೇ ಮಾಡಿದ್ದು. ನಿನ್ನೆ ನಾನು ನಿಮಗೆ ತೋರಿಸಿದ್ದೇನೆ.
ನನ್ನ ಹೆಂಡತಿ ಆಷಾಢಕ್ಕೆ ಹೋಗ್ತಾ ಇದ್ದಾರೆ ಮನೆಗೆ ಅಂತ ಎಲ್ಲರ ಕರೀತಾ ಇದ್ದೇನೆ. ಮಾಡದ ಬಲ್ಲೆ ಮೋಕೆದ ಸಿಂಗಾರಿ ಮೋಕೆದ ಸಿಂಗಾರಿ ಹೋಗ್ತಾ ಇದ್ದಲ್ಲ. ನೋಡಿ ಗೈಸ್, ಕಲಿಸಿ ಕೊಡ್ಲಿಕ್ಕೆ ಮನಸ್ಸೇ ಇಲ್ಲ ನಮ್ಗೆ. ನಿಮ್ಗೆ ಹೋಗ್ಲಿಕ್ಕೆ ಎಕ್ಸೈಟೆಡ್ ಆಗಿದ್ದೀರಾ? ನೋಡಿ ಪ್ಯಾಕ್ ಮಾಡುದು ನೋಡಿದ್ರೆ ಗೊತ್ತಾಗುದಿಲ್ಲ. ಜಾಲಿ ಆಗ್ಬಿಡುತ್ತೆ ಚಾನ್ಸ್ ಟೂರ್ ಮಾಡೋದು. 10 ದಿವಸ ಕಳೆದು ಬರುದು. ಚಪ್ಪಲ್ ಆಡ್ದು ರಂಜಿ ಆಯ್ತಾ? 10 ದಿವಸ ಕಳೆದು ಬರುದು. ಇದೊಂದು ಡೋರನ ಬ್ಯಾಗಿನ ತರ. ನೆಕ್ಸ್ಟ್ ವೀಕ್ ಎಲ್ಲ ನೆಕ್ಸ್ಟ್ ವೀಕ್ ಇಲ್ಲ, ಎಲ್ಲ ಈಗ ನೆಕ್ಸ್ಟ್ ವೀಕ್ ನಾಡಿದ್ದು ನಾನು ಬರ್ತೇನೆ. 2 ವೀಕ್ಸ್ ಕಳೆದು ಬರುದು. ನಾಡಿದ್ದು ಬರುದಾದ್ರೆ ಬಾ, ಇಲ್ಲದ್ರೆ ಬೇಡ ಅಲ್ಲೇ ಕೂತ್ಕೋ. ನೀನು ಬಾ, ಜೇಕೆ ಬಾ. ಟಾಟಾ ಬಾಯ್ ಬಾಯ್. ಇವತ್ತ ಹೋಗುದಕ್ಕೆ ಬನ್ನಿ. ಅವರನ್ನು ನಾನು ತಗೊಂಡು ಹೋಗುದು. ಎಲ್ಲ ತಗೊಂಡಿ ಡಬ್ಬ ಖಾಲಿ ಆಯ್ತು ಅನ್ನ ಇದು. ಓಕೆ ಸೀಟ್ ಬೆಲ್ಟ್ ಮಾಡೋಣ. ಎಂತಕ್ಕೆ ಸೀಟ್ ಬೆಲ್ಟ್? ಅದು ಪೊಲೀಸ್ ಹತ್ತುತ್ತದೆ ನಮ್ಮನ್ನು. ಪೊಲೀಸ್ ಎಲ್ಲ ಇರುವುದು ಈ ಕಾರಲ್ಲಿ. ಪೊಲೀಸ್ ಇದ್ದಾರಲ್ಲ, ಆಯ್ತಾ? ಬಾಯ್ ಬಾಯ್. ಬಾಯ್. ಪೊಲೀಸ್ ಎಲ್ಲ ನಿನ್ನ ಬರಿಯಲ್ಲಿರುವುದು. ಎಲ್ಲ ಕಾಂಡೆ. ಅದು ಕೇರಳ ತಂದೆ ಪೊಲೀಸ್. ಕೇರಳ ತಂದೆ ಪೊಲೀಸ. ಖುಷಿ ಆಯ್ತು ನಿಮ್ಮ ಮನೆಗೆ ಬಂದು ನಮಗೆಲ್ಲರಿಗೂ. ಬರ್ತ್ಡೇ ಎಂಜಾಯ್ ಮಾಡಿದ್ವಿ ಅಲ್ಲ, ಹಾ ಸರಿ. ಬರ್ತ್ಡೇ ಆಚರಿಸ್ತೇ ಅಲ್ಲ, ಹಾ ಅದಕ್ಕೆ ಖುಷಿ ಆಯ್ತು. ಬನ್ನಿ. ಗುಡ್ ಬೈಗೆ ಹೆಚ್ಚಿನ. ಹೋದ್ರು ಹೇಗೆ ಆಯ್ತು ಆಟಿಗೆ ಬಂದದ್ದು? ಗಮ್ಮತ್ತಾಯ್ತು. ಇಲ್ಲಿಗೆ ನಮ್ದು ಆಟಿ ಅದೆಲ್ಲ ಮುಗೀತು. ಇನ್ನು ನಾನು ಒಬ್ಬನೇ ಒಂದು ವಾರ ಜಾಲಿ ಒಬ್ಬನೇ. ಈಗ ನನಗೆ ಚಿಕ್ಕಮಂಗ್ಳೂರಲ್ಲಿ ಟೂರ್ ಹೋಗ್ಬೇಕು, ಯಾರಿಲ್ಲ ಕಿರಿಕಿರಿ ಮಾಡ್ಲಿಕ್ಕೆ. ನಾನೇ ಇಲ್ಲಿ ಹೋದ್ರು, ನಾನು ಒಬ್ಬನೇ ಈಗ ಬ್ಯಾಚುಲರ್ಸ್.